ಇನ್ನೊಂದು ಮತ್ತೆ ಜೀವನ ಸರ್ವರ್ಗೂ ಒಳ್ಳೇದಾಗಬೇಕು. ಆ ಥರ ನಿಮ್ಗೆ ಎಲ್ಲಿ ಸಮಾಧಾನನೋ ಹೋಗಿ ಗಂಗೆ ಪೂಜೆ ಮಾಡಿಸ್ಕೊಂಡು ಸರ್ವರ್ಗೂ ಒಳ್ಳೇದಾಗಬೇಕಮ್ಮ. ಆ ಥರ ಅಲ್ಲೋಗಿ ಗಂಗೆ ಪೂಜೆ ಮಾಡಿಸ್ಕೊಂಡು ಗಂಗೆ ತಗೊಂಡ್ಬರ್ಬೇಕು. ನಾನು ಇದ್ದಿಲ್ಕೊಂಡ್ರೆ ಕಾಪಾಡ್ತೀನಿ ಹೊಡ್ತೀನಿ ನನಗಿಂತ ಬಲಗಡೆ ಗರ 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 ತಿರುಗಿ ರೆಡಿ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡ್ಬರ್ಬೇಕು. ಬಲಗಡೆ ಬರ್ಬೇಕು, ಬಲಗಡೆ ಎಡಗಡೆ ತಿರ್ತಿ ಯಾಕೆ ಇಲ್ಲೇ ಇರ್ಬೇಕು. ನೀನು ತಿರ್ತಾಳೆ ಮತ್ತೆ ನಿಮಗೆ ನಾನು ಇದ್ದಿಲ್ಕೊಂಡ್ರೆ ಒಳ್ಳೇದು ಮಾಡ್ತೀನಿ ನನಗಿಂತ ಬಲಗಡೆ ಗರ ಗರ ತಿರುಗಿ ಸಂತೋಷವಾಗಿ ಹೋಗ್ಬೇಕಮ್ಮ. ಹೋಯ್ತಿಡ್ರಪ್ಪ ಅಮ್ಮನ ಮೇಲೆ. ಅಮ್ಮ ಇಲ್ಲ ಅಂತ ಕಾಪಾಡ್ತೀನಿ ನಂಗೆ ಬುಗ್ರಿ ಬುಗ್ರಿ ಗರ ಗರ ನಡಿಯಮ್ಮ ಆಗ ಬಂದೆ.
ನಿಧಾನವಾಗಿ ನಡುಮುಡಿ ಒಳಗೆ ಪಟ್ಟದ ಅಭಿಷೇಕಕ್ಕೆ ಬಂದದ್ದು ಹೊಡಿಯಪ್ಪ ರಾಮ ದೇವತೆ ಯಾವ ರೀತಿ ಬರ್ತಾಳೆ ಅಂದ್ರೆ ಚೆಲ್ಲಿದರು ಮಲ್ಲಿಗೆ ಶಾಂತಿ ಮಾಡ್ತಿಲ್ಲ ಇನ್ನೇನಮ್ಮ ಮಾಡ್ತಾರೆ ಕುದುರೆ ಆಡ್ದಂಗೆ ಆಡ್ಬೇಕಮ್ಮ ಶಕ್ತಿ ಎಲ್ಲ ನಮ್ಮನ್ನ
ಎಲ್ಲ ಉಡಿಸಾಕ ಎಲ್ಲ ಹಂಗೆ ಎಲ್ಲ ಉಡಿಸ ಹುಷಾರು ಜಾರ್ತಾ ಇದೆ ಗ್ರಾನೈಟ್ ಮೇಲೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾ यागेश्वरी नमः स्वाहा क्षेत्रपालकाय नमः स्वाहा पुरोषाय भेदराजोडराय देवहि तन्नोरे स्वस्वभ्योयाद स्वाहा पुरोषाय भेदराजोडराय देवहि तन्नोरे स्वस्वभ्योयाद क्षेत्रपालकाय नमः स्वाहा आयुष्यम आरोग्यम
ಸತ್ರದಯುತ್ಕಾರ ಬಾಲಚಂದ್ರಾಯತೆ ನಮೋ ನಮಃ. ಜಾಗದಲ್ಲಿ 3 ಪ್ರದಕ್ಷಿಣೆ ಮಾಡ್ಕೊಂಡು ಒಳಗಡೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾನ್ ಸರ್ವತಾನಿ ಚಾಂ ಕಾನಿ ಕಾನಿ ವಿನಶ್ಯಂತಿ ತ್ರಾಹಿ ಮಾಂ ಕೃಪಯಾ ದೇವಾ ಅಸ್ಯ ಸರ್ವೋದಂ ದೇವತಾ ಸರ್ವೋದಂ ಕಮಲ ಸಿದ್ಧಸ್ತ ಅಹಂ ಅಪ್ರದಂ ದೇವತಾ ಸರ್ವೋದನ ಬೆಳಗ್ಗೆ ಅಭಿಷೇಕ, ಸಂಜೆ ಪೂಜೆ ಎಲ್ಲರೂ ಮಾಡಿ ಗ್ರಾಮದವರೆಲ್ಲ ಸೇರಿ ಅವರವರ ಶಕ್ತಿಯಾನುಸಾರ ಏನು ಬೇಕು ಪ್ರಸಾದ ಮಾಡಿ ಅನ್ನದಾನ ಮಾಡಿರಿ. 48 ದಿವಸ ಜ್ಯೋತಿ ಆರಬಾರ್ದು. 48 ದಿವಸ ಜ್ಯೋತಿ ಆರದಿರ ಏನು ಈ ಗ್ರಾಮದಲ್ಲಿ ಎಲ್ಲ ಮನೆಗಳವರು ಡೈಲಿ ಒಂದೊಂದು ದಿವಸ 48 ದಿವಸ ಅಮ್ಮನವ್ರಿಗೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ತಾಯಿಗೆ ನಾವು 48 ದಿವಸ ಯಾವ ಥರ ನಾವು ಪೂಜೆ ನಡೆಸ್ತಿರೋ ಅದೇ ಥರ ಗ್ರಾಮದಲ್ಲಿ ಅಮ್ಮ ಈಗ ಒಂದು ಮರ ಹಾಕಿದ್ರೆ ಹೆಂಗೆ ಒಂದು ಗಿಡ ಹಾಕಿದ್ರೆ ಬೇರೆ ಹೆಂಗೆ ನೋಡ್ತಾರೆ ಆ ಥರ ತಾಯಿ ಅಷ್ಟು ಲೆಕ್ಕಾಚಾರವಾಗಿ ಕುತ್ಕೊಂತಾಳೆ ಅಮ್ಮ, ಸರ್ವರನ್ನು ಕಾಪಾಡ್ತಾಳೆ. ಆಮೇಲೆ 48 ದಿವಸ ಏನು ಗ್ರಾಮದಲ್ಲಿ ಒಂದು ಮೊಟ್ಟೆ ಸಹಿತ ಏನು ಉಪಯೋಗಿಸ್ಬಾರ್ದಮ್ಮ, ಕೇಳಿಸ್ತಾ ಇತ್ತು ಎಲ್ಲರಿಗೂ. ಆಮೇಲೆ ಹುಡುಗರು ಅಲ್ಲಿ ತಿಂದು ಬಂದರು ಇವೆಲ್ಲ ಮಾಡಬಾರ್ದು, ಎಲ್ಲಿ ಬೇರೆ ಕಡೆ ತಿನ್ನೋದಾಗಲಿ ಮಾಡಿದ್ರೆ ಬಹಳ ಒಳ್ಳೆಯದು. ನಮ್ಮ ಕರ್ತವ್ಯ ನಾವು ಹೇಳಿದ್ದೀರಿ ನಡ್ಕೊಂಡು ನಿಮಗೆ ಸೇರಿರೋದು. 48 ದಿವಸ ಏನು ಮಧ್ಯಮಾಂಸಗಳೆಲ್ಲ ಮನೆಯಲ್ಲಿ ಮಾಡಬಾರ್ದಮ್ಮ. ಭಕ್ತಿಯಿಂದ ಅಮ್ಮನವ್ರಿಗೆ ಎಲ್ಲರೂ ಏನು ಹೋಮ ಕುತ್ಕೊಂಡಿರೋರು ಆಗ್ಬೋದು, ಗ್ರಾಮದಲ್ಲಿ ಎಲ್ಲರೂ ಸರ್ವರು ತಾಯಿಗೆ ಭಕ್ತಿಯಿಂದ ನಡ್ಕೊಬೇಕು. ಹೋಗಿ ನೆಂಟರುಗಳಲ್ಲಾಗಲಿ ಬೇರೆ ಕಡೆ ಎಲ್ಲೂ ಸೇವನೆ ಮಾಡಬಾರ್ದು, ಅದು ಬಹಳ ಒಳ್ಳೆಯದು. 48 ದಿವಸ ಆದಮೇಲೆ ಅಮ್ಮನಿಗೆ ನಾವು ಏನು ಪ್ರಸಾದ ಅರ್ಪಿಸಿ ಬಲಿ ಕೊಟ್ಟ ಮೇಲೆ ಎಲ್ಲರೂ ಸೇವನೆ ಮಾಡ್ಬೋದು. 48 ದಿವಸ ಶ್ರದ್ಧೆಯಿಂದ ಮಾಡಿರಿ. ಏನೇ ಕಷ್ಟ ಸುಖಗಳಿದ್ರು ಅಮ್ಮನ ಇನ್ಮೇಲೆ ನಿಮ್ಮ ಗ್ರಾಮದಲ್ಲೇ ಇರ್ತಾಳೆ, ಎಲ್ಲ ನಿಮ್ಮ ಕಷ್ಟ ಸುಖಗಳು ಗ್ರಾಮದಲ್ಲೇ ಕಾಪಾಡ್ತಾಳೆ. ನಮ್ಮ ಗ್ರಾಮ ದೇವತೆ ಹೆಸರು ಗ್ರಾಮ ದೇವತೆ ಅಂತ ಅವತ್ತಿನ ಕಾಲದಿಂದಲೂ ನಾವು ಹಸಿರು ಚಪ್ಪರ ಹಾಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ನಮಗೆ ಎಲ್ಲೋದ್ರೂ ಯಾವುದೇ ಥರ ಕೈ ಬೀಳ್ತಾ ಇರಲಿಲ್ಲ. ಈ ಅಮ್ಮನ ಒಂದು ಗುಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ 4 ಕಡೆ ವಿಚಾರಿಸಿದಾಗ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿಗಳು ಅವರು ಹಿಂಗೆ ಕಣಜೇನಹಳ್ಳಿಯಲ್ಲಿ ಅಂತ ಹೇಳ್ಕೊಟ್ರು ನಮಗೆ. ಅಲ್ಲಿ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದಾಗ ಈಗ ಸುಬ್ರಹ್ಮಣ್ಯ ಸ್ವಾಮಿಗಳು ಹಿಂಗೆ ಅವರೇ ಅಂತ ಹೇಳಿ ಅವ್ರನ್ನ ಹೋಗಿ ಮೀಟ್ ಆದಾಗ ನಾವು ಎಲ್ಲ ಥರದ ನಾವು ನಿಮಗೆ ಸಹಕಾರ ಕೊಡ್ತೀವಿ, ಏನೇ ಇದ್ರು ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಪ್ರತಿಯೊಬ್ಬರು ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗಳನ್ನ ಕೇಳ್ಕೊಂಡಿದ್ದಕ್ಕೆ ನಾನಿದ್ದೀನಪ್ಪ, ನಾನು ಮಾಡ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಬಿಟ್ರಿ ಅಂತ ಅಂದಾಗ ಎಲ್ಲ ಗ್ರಾಮದವರೆಲ್ಲ ಕೇಳ್ಕೊಂಡಿದ್ದಕ್ಕೆ ಅವ್ರು ಬಂದು ಇವತ್ತು ನಮ್ಮ ಗ್ರಾಮದಲ್ಲಿ ಇಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಬೇಕಾದ್ರೆ ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಪಿನಿಯನ್ ಕೇಳಬೇಕಾದ್ರೆ ನೀವೇನೇ ಅಷ್ಟು ಹೇಳ್ಬೋದು ಸ್ವಾಮಿ. ನಾವು ಯಾವ ಹಳೆ ಕಾಲ ನಮ್ಮ ತಾತನ ಕಾಲದಿಂದನೂ ಸಹ ಒಂದು ದೇವಸ್ಥಾನ ಇರಲಿಲ್ಲ, ಒಂದು ಗುಡಿ ಇರಲಿಲ್ಲ. ಈಗ ನಾವು ಹುಡುಗರು ನಿಂತ್ಕೊಂಡು ಮಾಡಲೇಬೇಕು, ಒಂದು ಇದು ಮಾಡಲೇಬೇಕು, ಗುಡಿ ಮಾಡಲೇಬೇಕು, ಹಸು ಚಪ್ರಾಕ ಮಾಡ್ತಿದ್ದು ಮಾಡಲೇಬೇಕು ಅಂತೆಲ್ಲ ಹುಡುಗರು ಒಂದು ವರ್ಷ ನೀಚೆ ಪ್ರಯತ್ನಪಟ್ಟು 1 ವರ್ಷ ಆಯಿತು. ಆ ಕಾರಣಕ್ಕೆ ಮಾಡಲೇಬೇಕು ಅಂತೇಳಿ ಇದು ಮಾಡೋದಕ್ಕೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಸೇವೆ ಮಾಡೋದಂತ 4 ಕಡೆ ವಿಚಾರಿಸ್ತು. 4 ಕಡೆ ವಿಚಾರಿಸಲಿಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ, ನೀವು ಕನಕೇನಹಳ್ಳಿ ಗ್ರಾಮ, ಅಲ್ಲಿ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಕೇಳಿ ಇದು ಮಾಡಿದ್ದು. ನಾವು 4 ಕಡೆ ಕೇಳ್ದೋ, ಆದರೂ ನಮಗೆ ಎಲ್ಲೂ ಸಮಾಧಾನ ಆಗಿರಲಿಲ್ಲ. ಅದು ತಿರ್ಗಿ ಆಮೇಲೆ ಒಂದು 2-3 ಸಲ ಹೋದೋ, ಹಂಗೂ ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಲಾಸ್ಟ್ ಬಂದಲ್ಲಿ ಹೋಗಿ ಮಾಡಕ್ಕೆ ಬಂದ್ವಿ, ಸಿರೇನು ಮಾಡಕ್ಕೆ ಬಂದ್ವಿ. ನಮ್ಗೆ ಸಂತೋಷ ಆಯಿತು ಆ ಸಿರೇನು ನೋಡಿ. ಅದು ನಾವು ಹೋದಾಗ ಅಷ್ಟೇ ಸಂತೋಷ, ಅಷ್ಟೇ ಖುಷಿಯಾಗಿ ನಮಗೂ ಒಂದು ಈ ಗ್ರಾಮಕ್ಕೆ ಬಂದ್ಮೇಲೆ ನಮಗೂ ಅಭಿವೃದ್ಧಿ ಆದಂಗೆ, ಏನೋ ಜನಕ್ಕೆಲ್ಲ ಒಂದು ಖುಷಿ ಆದಂಗೆ
ಸಹ ನಮ್ಮ ಗ್ರಾಮಸ್ಥರೆಲ್ಲ ಆ ಯಮ್ಮನ ಬರ್ಮಾಡ್ಕೊಂಡು ಕರ್ಕೊಂಡು ಇದು ಮಾಡಿ ಭಾಳ ಖುಷಿಪಟ್ಟು ಭಾಳ ಸಹ ಇದು ಮಾಡಿ ಖುಷಿಪಟ್ಟು ಆನಂದಪಟ್ಟು ಹೆಂಗಸರು ಮಕ್ಕಳು ಮಕ್ಕಳು ಸಹ ಇದು ಮಾಡ್ದಂಗೆ ಎಲ್ಲ ಕಾಪಾಡ್ಕೊಂಡು ಹೋಗ್ಲಿ ಅಂತ ನಾವು ಈಗ ತಾಯಿ ನಮ್ಮ ಅಮ್ಮನ್ನ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ. ನಮಗೂ ಶಿಲೆ ಸಹ ಇದು ಮಾಡ್ಕೊಟ್ಟು ನಮ್ಗೆ ಅವ್ರು ಹೇಳಿದ ತಕ್ಕ ನಾವು ಹೋದ್ವಿ. ಆಯ್ತು ಇಂಥ ಟೈಮಿಗೆ ಬರಪ್ಪ ನಾವು ಅಂಥ ಟೈಮ್ಗೆ ಹೋಗಿ ಕಾಯ್ಕೊಂಡಿದ್ವಿ. ನಾವು ನಮ್ಮ ಟೈಮ್ಗೆ ಅಂತೇನಿಲ್ಲ, ಅವ್ರ ಟೈಮ್ ಕಾಯ್ದು ನಾವು ಮಾಡ್ಕೊಂಡಿದ್ವಿ. ನಮಗೋಸ್ಕರ ಸಹ ಅವರು ನಾವು ಎಲ್ಲೋ ಹೋಗಿರೋದು ಬಂದು ನಮ್ಗೆ ಇದು ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ನಾವು ಅವ್ರಿಗೆ ಯಾಕೆಂದರೆ ನಮಗೆ ಫಸ್ಟ್ ಟೈಮು ದೇವಸ್ಥಾನ ಮಾಡಿಸಿರೋದ್ರಿಂದ ಶಿಲೆ ಬಗ್ಗೆ ನಮ್ಗೆ ಅನುಭವ ಇರಲಿಲ್ಲ. ಯಾಕೆಂದರೆ ಬಳ್ಪದ ಕಲ್ಲು ಏನು ಬೇಕಾರಾಗಿ ಮೋಸ ಹೋಗ್ಬೋದು. ಬಟ್ ಇವರೇನೆ ಕೃಷ್ಣಶಿಲೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಕೃಷ್ಣಶಿಲೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ದೂರ ಗ್ರಾಮದ ದೇವತೆ ಇದ್ರಲ್ಲ ಗೊತ್ತಾಗೋದು. ಹಸಿರು ಚಪ್ರ ಹಾಕಿ ಮಾಡ್ತಾ ಇದ್ವಿ ನಾವು. ಕೃಷ್ಣಶಿಲೆ ಇದೇ ಥರ ಇರ್ತದೆ, ಕಲ್ಲು ಇದೇ ಥರ ಇರ್ತದೆ ಅಂತ ಎಲ್ಲ ಸ್ವಾಮಿಗಳೆಲ್ಲ ಹೇಳಿ ನಮಗೆ ಇಷ್ಟೊಂದು ಸಹಕಾರ ಕೊಟ್ಟು ಈ ಗ್ರಾಮದಾಗೆಲ್ಲ ಅದ್ದೂರಿಯಾಗಿ ನಡೆಸ್ಕೊಟ್ಟವ್ರು ಸ್ವಾಮಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತೇ ಇಲ್ಲ.